ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಮತ್ತೆ ಕಾಯಬೇಕಾ? ಇಂಗ್ಲೆಂಡ್ ಪ್ರವಾಸದಲ್ಲೂ ಇದೇ ಪ್ಲಾನ್. ಕೋಚ್ ನಮ್ಮ ಭಾರತ ತಂಡದ ಕೋಚ್ ಆಗಿರುವಂತ ಡೋಸೆಟ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಬೈಯೋದು ಪಕ್ಕ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಪರವಾಗಿ ಮಾತನಾಡಿದರು ಸೂರ್ಯಕುಮಾರ್ ಯಾದವ್. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಮ್ಮ ಭಾರತದ ಕೋಚ್ ಆದಂತ ಡೋಸೆಟ್ ಹೇಳಿದ್ದೇನು ಮತ್ತು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸೂರ್ಯಕುಮಾರ್ ಯಾದವ್ ಅವರು ಮಾತಾಡಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಅವನೊಬ್ಬ ತಂಡದಲ್ಲಿ ಆಡಿದ್ದರೆ ಕಥೆನೇ ಬೇರೆನೆ ಇರ್ತಿತ್ತು. ಈಗ ನೋಡಿ ಸೋತ ಸುಣ್ಣ ಆಗಿದ್ದಾರೆ ಭಾರತೀಯರು. ಇನ್ನು ಭಾರತ ಕ್ರಿಕೆಟ್ ತಂಡ ಕ್ರಿಕೆಟ್ ನಲ್ಲಿ ಶಿಶುಗಳಾದಂತ ಐರ್ಲೆಂಡ್ ವಿರುದ್ಧ ಸೋತು ಸುಣ್ಣವಾದ ಬಳಿಕ ವೈಭವ್ ಸೂರ್ಯವಂಶಿಯನ್ನು ಆಡದಿರುವ ಬಗ್ಗೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಬಾಯಿಂದ ಸಹಜವಾಗಿ ಬಂದ ಮಾತುಗಳು. ಸಾಧಾರಣ ಮೊತ್ತ ಬೆನ್ನತ್ತುವ ವೇಳೆ ಭಾರತದ ಬ್ಯಾಟರ್ಗಳು ಚಡಪಡಿಸಿದ್ದನ್ನು ನೋಡಿ ಈ ಹುಡುಗ ಇದ್ದಿದ್ರೆ ಒಂದು ಕೈ ನೋಡಿಕೊಳ್ಳುತ್ತಿದ್ದ ಎಂದು ಭಾರತೀಯ ಅಭಿಮಾನಿಗಳಾದ್ರೆ ಇದೀಗ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಆದರೆ ಭಾರತ ತಂಡದ ಮ್ಯಾನೇಜ್ಮೆಂಟ್ಗೂ 2 ಪಂದ್ಯಗಳ ವೇಳೆಯೂ ಈ ರೀತಿ ಅನ್ನಿಸಿದ್ದಿಲ್ಲ. ಇದೀಗ ಇಂಗ್ಲೆಂಡ್ ವಿರುದ್ಧದ ಸರಣಿಗೂ ಕಣಕ್ಕಿಳಿಸುವ ಸಾಧ್ಯತೆ ಕಾಣುತ್ತಿಲ್ಲ. ಹಾಗಾದ್ರೆ ಇದಕ್ಕೆ ಕಾರಣವೇನಂತ ನೋಡೋದಾಯ್ತು ಅಂತಂದ್ರೆ, ಈ ಬಗ್ಗೆ ಮಾತನಾಡಿರುವ ಭಾರತದ ಸಹಾಯಕ ಕೋಚ್ ಆದಂತ ರಾಂಟನ್ ಡೋಸೆಟ್ ಅವರು ವೈಭವ್ ಸೂರ್ಯವಂಶಿಯ ಪಾದಾರ್ಪಣೆಗೆ ಅವಕಾಶ ಮಾಡಿಕೊಡದ ಮ್ಯಾನೇಜ್ಮೆಂಟ್ ನ ನಿರ್ಧಾರವನ್ನು ಸಮರ್ಥಿಸಿ ಆದ್ರೆ ಕೊಂಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ರಂತ ಆಟಗಾರರನ್ನು ತಂಡದಿಂದ ಕೈ ಬಿಡಲು ಸಾಧ್ಯವಿಲ್ಲದವಾಗಿದ್ದರಿಂದ ವೈಭವ್ ಸೂರ್ಯವಂಶಿ ಅವರನ್ನು ತನ್ನ ಸರದಿಗೆ ಕಾಯಲೇಬೇಕು ಎಂದಿದ್ದಾರೆ. ಹೌದು ಸ್ನೇಹಿತರೆ, ಅವಕಾಶ ನೀಡದಿರಲು ಕಾರಣವೇನಂತ ನೋಡೋದಾಯಿತು ಅಂತಂದ್ರೆ, ಸರಣಿಯ ನಂತರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ರಾಂಟನ್ ಡೋಸೆಟ್ ಅವರು ವೈಭವ್ ಸೂರ್ಯವಂಶಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲು ಸಂಪೂರ್ಣರಾಗಿ ಸಿದ್ಧರಾಗಿದ್ದಾರೆ, ಅದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಆದರೆ ಕೇವಲ 3 ತಿಂಗಳು ಹಿಂದಷ್ಟೇ ಭಾರತಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಸಂಜು ಸ್ಯಾಮ್ಸನ್ ರಂತಹ ಆಟಗಾರರನ್ನು ಸುಮ್ಮನೆ ಕೈ ಬಿಡಲು ಸಾಧ್ಯವಿಲ್ಲ ಎಂದು ಡೋಸೆಟ್ ತಿಳಿಸಿದರು. ಇನ್ನು ವೈಭವ್ ಸೂರ್ಯವಂಶಿ ಆಡುವುದನ್ನು ನೋಡಲು ನಾವು ಮತ್ತು ನೀವು ಎಷ್ಟು ಉತ್ಸಾಹಕರಾಗಿದ್ದೇವೋ ಅಷ್ಟೇ ಅವನಿಗೂ ತಂಡದಲ್ಲಿ ಆಡುವ ಆಸೆ ಕೂಡ ಇದೆ. ಅವನು ತನ್ನ ಸರದಿಗೆ ಕಾಯಲೇಬೇಕು ಎಂದು ಕೋಚ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಡೋಸೆಟ್ ಅವರು ಈ ಹೇಳಿಕೆಗಳು 2026ರ T20 ವಿಶ್ವಕಪ್ ಸಂದರ್ಭದಲ್ಲಿ ಅಂದಿನ ನಾಯಕ ಆದಂತಹ ಸೂರ್ಯಕುಮಾರ್ ಯಾದವ್ ನೀಡಿದ್ದ ಹೇಳಿಕೆಯನ್ನು ನೆನಪಿಸುವಂತಿವೆ. ಇನ್ನು ವಿಶ್ವಕಪ್ ನ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ಬ್ಯಾಟಿಂಗ್ ತಡಕಾಡುತ್ತಿದ್ದಾಗ ಸಂಜು ಸ್ಯಾಮ್ಸನ್ ರನ್ನು ಏಕೆ ಆಡಿಸುತ್ತಿಲ್ಲ ಎಂಬ ಪ್ರಶ್ನೆಗೆ ಸಂಜು ಅವರನ್ನು ಸೇರಿಸಿಕೊಳ್ಳಲು ಯಾವ ಹಿರಿಯ ಆಟಗಾರರನ್ನು ಕೈ ಬಿಡಬೇಕು ಎಂದು ಸೂರ್ಯಕುಮಾರ್ ಯಾದವ್ ಅವರು ಮರು ಪ್ರಶ್ನೆ ಆದ್ರೆ ಮಾಡಿದ್ದರು. ಆ ನಂತರ ತಂಡಕ್ಕೆ ಬಂದಂತ ಸಂಜು ಸ್ಯಾಮ್ಸನ್ ಅವರು ಸತತ 3 ಪ್ರಭಾವಿ ಇನ್ನಿಂಗ್ಸ್ ಗಳ ಮೂಲಕ ಭಾರತಕ್ಕೆ 3ನೇ ಬಾರಿ T20 ವಿಶ್ವಕಪ್ ಗೆಲ್ಲಿಸಿಕೊಡಲು ಕಾರಣರಾದ್ರೆ ಆದರು. ಇನ್ನು ಡೋಸೆಟ್ ಅವರ ಮಾತುಗಳನ್ನು ಗಮನಿಸಿದರೆ ವೈಭವ್ ಸೂರ್ಯವಂಶಿ ಭಾರತ ತಂಡದ ಪರ ಆಡಲು ಇನ್ನೂ ಕೆಲವು ದಿನ ಕಾಯಬೇಕಾಗುತ್ತದೆ ಅಂತಾನೆ ಹೇಳ್ಬಹುದು. ಒಂದು ವೇಳೆ ಐರ್ಲೆಂಡ್ ವಿರುದ್ಧ ವೈಭವ್ ಸೂರ್ಯವಂಶಿ ಏನಾದ್ರೂ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರಂತಂದ್ರೆ 15 ವರ್ಷ 3 ತಿಂಗಳ ಪ್ರಾಯದ ವೈಭವ್ ಅವರು ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ದಾಖಲೆ ಆದ್ರೆ ಸೃಷ್ಟಿ ಆದ್ರೆ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಭಾರತ ತಂಡವು ಮುಂದಿನ T20 ಸರಣಿಗೆ ಇಂಗ್ಲೆಂಡ್ಗೆ ಪ್ರಯಾಣಿಸಲಿದ್ದು ಅಲ್ಲಿ 5 T20 ಹಾಗೂ 3 ಏಕದಿನ ಪಂದ್ಯಗಳನ್ನಾದ್ರೆ ಆಡಲಿದೆ. ಇನ್ನು ವೈಭವ್ ಸೂರ್ಯವಂಶಿ T20 ತಂಡದ ಭಾಗವಾಗಿದ್ದು ಇಂಗ್ಲೆಂಡ್ ವಿರುದ್ಧವಾದರೂ ಅವರಿಗೆ ಪಾದಾರ್ಪಣೆ ಅವಕಾಶ ಸಿಗಲಿದೆಯೇ ಎಂದು ಕಾದು ನೋಡಬೇಕಂತಾನೆ ಹೇಳ್ಬಹುದು. ಇನ್ನು IPL ಹಾಗೂ ಟೀಮ್ ಇಂಡಿಯಾ ಎ ತಂಡದ ಪರ ದಾಖಲೆಗಳ ಸುರಿಮಳೆಗೈದು ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದ ವೈಭವ್ ಸೂರ್ಯವಂಶಿ ಅವರು ಇಡೀ ಸರಣಿಯಲ್ಲಿ ಬೆಂಚ್ ಕಾಯಬೇಕಾಗುತ್ತದೆ ಅಂತಾನೆ ಇದೀಗ ಅಭಿಮಾನಿಗಳು ಸ್ವಲ್ಪ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ಇತ್ತ ಭಾರತ ತಂಡವು ಐರ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಹೀನಾಯವಾಗಿ ಸೋತು ವೈಟ್ ವಾಶ್ ಮುಖಭಂಗ ಅನುಭವಿಸುತ್ತಾ ಇದೆ. ಇದೀಗ ಇಂಗ್ಲೆಂಡ್ ನಲ್ಲಾದ್ರೂ ಅವಕಾಶ ಸಿಗಲಿ ಎಂದು ಅಭಿಮಾನಿಗಳಾದ್ರೆ ಹಾರೈಸ್ತಾ ಇದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಒಳ್ಳೆಯ ಆಟಗಾರ ಮತ್ತು ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡಬೇಕು ಮತ್ತು ಇದು ನನ್ನ ಕಡೆಯಿಂದ ನನ್ನದೊಂದು ಆಸೆ, ಏಕೆಂದ್ರೆ ಅವರು ಕೂಡ ಒಳ್ಳೆಯ ಆಟಗಾರ, ಅವರಿಗೆ ಅವಕಾಶ ಕೊಟ್ಟು ನೋಡಬೇಕು ತಂಡದಲ್ಲಿ ಹೇಗೆ ಪ್ರದರ್ಶನ ಕೊಡುತ್ತಾರೆ ಎಂದು ಸೂರ್ಯಕುಮಾರ್ ಯಾದವ್ ಅವರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ನೀಡಿದ್ದಾರೆ. ಇನ್ನು ನಮ್ಮ ಭಾರತ ಮತ್ತು ಐರ್ಲೆಂಡ್ ನಡುವಿನ 2ನೇ T20 ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಮತ್ತು ಸಚಿನ್ ತೆಂಡೂಲ್ಕರ್ ಮತ್ತು MS ಧೋನಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅದನ್ನೆಲ್ಲ ನೋಡೋಣ ಬನ್ನಿ. ಇನ್ನು ಬರೋಬ್ಬರಿ 20 ವರ್ಷಗಳ ಬಳಿಕ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯ ಸೋತಿದ್ದ ಭಾರತ ತಂಡ ಭಾನುವಾರ ಮತ್ತೊಂದು ಆಘಾತ ಆದ್ರೆ ಎದುರಿಸಿದೆ. ಹೌದು ಸ್ನೇಹಿತರೆ, 2ನೇ ಪಂದ್ಯದಲ್ಲೂ ಟೀಮ್ ಇಂಡಿಯಾ ಸೋಲು ಅನುಭವಿಸಿ 2 ಪಂದ್ಯಗಳ ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗಕ್ಕೆ ಒಳಗಾಗಿದೆ.
ಇನ್ನು ಈ ಪಂದ್ಯದಲ್ಲಿ ಐರ್ಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿ ಕೇವಲ 154 ರನ್ಗಳ ಸಾಧಾರಣ ಮೊತ್ತ ಆದರೆ ಕಲೆ ಹಾಕಿತ್ತು. ಆದರೆ 155 ರನ್ಗಳ ಗುರಿಯನ್ನು ಬೆನ್ನತ್ತಿದ ನಮ್ಮ ಟೀಂ ಇಂಡಿಯಾ 153 ರನ್ ಮಾತ್ರ ಗಳಿಸಿತು, 9 ವಿಕೆಟ್ ಕಳ್ಕೊಂಡು. ಅದರಲ್ಲಿ ಒಂದೇ ಒಂದು ರನ್ ಇಂದಾದ್ರೆ ಸೋಲುತ್ತೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಸರಣಿಗೂ ಮೊದಲು ನಮ್ಮ ಭಾರತ ತಂಡ ಯಾವುದೇ ಸ್ವರೂಪದಲ್ಲಿ ಸರಣಿ ಬಿಡಿ ಐರ್ಲೆಂಡ್ ವಿರುದ್ಧ ಒಂದೇ ಒಂದು ಪಂದ್ಯವನ್ನು ಸೋತಿರಲಿಲ್ಲ. ಆದರೆ 48 ಗಂಟೆಗಳ ಒಳಗೆ ಭಾರತ 2 ಸತತ ಪಂದ್ಯಗಳನ್ನು ಸೋತು ತನ್ನ T20 ಚರಿತ್ರೆಯಲ್ಲಿ 3ನೇ ಬಾರಿಗೆ ವೈಟ್ ವಾಶ್ ಮುಖಭಂಗಕ್ಕಾದ್ರೆ ಒಳಗಾಗಿದೆ. ಇನ್ನು ಈ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 155 ರನ್ಗಳ ಸವಾಲನ್ನು ಗುರಿ ಬೆನ್ನತ್ತಿದ ನಮ್ಮ ಟೀಂ ಇಂಡಿಯಾ ಆರಂಭದಲ್ಲೇ 2 ವಿಕೆಟ್ ಕಳೆದುಕೊಂಡು ದೊಡ್ಡ ಹಿನ್ನಡೆ ಆದರೆ ಅನುಭವಿಸಿತು. ಆರಂಭಿಕರಾದ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇಬ್ಬರು ಕೂಡ ಗೋಲ್ಡನ್ ಡಕ್ ಗೆ ಔಟ್ ಆದರು. ಇನ್ನು ಜಿ ಮುಂಡಾದ ಇವರಿಬ್ಬರ ವಿಕೆಟ್ ಪಡೆದರು ಮತ್ತು ಕೇವಲ 1 ರನ್ಗೆ 2 ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನೊಂದೇನಂತಂದ್ರೆ ಈ ಪಂದ್ಯ ನಮ್ಮ ಭಾರತ ತಂಡ ಗೆಲ್ಲುವ ಚಾನ್ಸಸ್ ಹೆಚ್ಚಾಗಿ ಇತ್ತು. ಏಕೆಂದ್ರೆ ನಮ್ಮ ಭಾರತ ತಂಡ ಐರ್ಲೆಂಡ್ ತಂಡಕ್ಕೆ ಹೋಲಿಸಿಕೊಂಡರೆ ತುಂಬಾನೇ ಆದ್ರೆ ಬಲಿಷ್ಠವಾಗಿದೆ. ಆ ಕಾರಣದಿಂದಾಗಿ ಎಲ್ಲರೂ ಕೂಡ ಐರ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಈಸಿಯಾಗಿ ಗೆಲ್ಲುತ್ತೆ ಮತ್ತು ಒಬ್ಬ ಬ್ಯಾಟ್ಸ್ಮನ್ ಸೆಟ್ ಆದ್ರೂ ಕೂಡ ಈ ಸ್ಕೋರ್ ಅನ್ನ ಈಸಿಯಾಗಿ ಚೇಂಜ್ ಮಾಡಬಹುದಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು ಕ್ರಿಕೆಟ್ ಅಭಿಮಾನಿಗಳು. ಆದ್ರೆ ಅಲ್ಲಿ ಕಥೆನೇ ಬೇರೆ ಆಗಿತ್ತು ಮತ್ತು ಒಂದೇ ಒಂದು ರನ್ ನಿಂದ ಆದ್ರೆ ನಮ್ಮ ಭಾರತ ತಂಡ ಆದ್ರೆ ಸೋಲುತ್ತೆ. ಹೌದು ಸ್ನೇಹಿತರೆ, ಒಂದು ಹಂತದಲ್ಲಿ ತಿಲಕ್ ವರ್ಮಾ ಅವರು ಅದ್ಭುತವಾಗಿ ಏನೋ ಆಡ್ತಾ ಇದ್ರು. ಆದ್ರೆ ತಿಲಕ್ ವರ್ಮಾ ಆಡಿದಂತ ಆಟ ನಮ್ಮ ಟೀಂ ಇಂಡಿಯಾ ಗೆಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಯಾವಾಗ ಡಕ್ ಔಟ್ ಆಗ್ತಾರೆ ಆವಾಗ್ಲೇ ನಮ್ಮ ಟೀಂ ಇಂಡಿಯಾ ಸ್ವಲ್ಪ ಬ್ಯಾಕ್ ಫುಟ್ ಗೆ ಹೋಗಿತ್ತಂತಾನೆ ಹೇಳ್ಬೋದು. ಮತ್ತು ಇನ್ನು ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಯಾವಾಗ ಗೋಲ್ಡನ್ ಡಕ್ ಆಗ್ತಾರೆ ಆವಾಗ್ಲೇ ಇಶಾನ್ ಕಿಶನ್ ಅಥವಾ ಯಾರಾದ್ರೂ ಒಬ್ಬ ಶ್ರೇಯಸ್ ಅಯ್ಯರ್ ಒಬ್ಬ ಬ್ಯಾಟರ್ ನೋಡಿ ಆಡಿದ್ರು ಕೂಡ ನಮ್ಮ ಟೀಂ ಇಂಡಿಯಾ ಗೆಲ್ಲುವ ಚಾನ್ಸಸ್ ಆದ್ರೆ ಹೆಚ್ಚಿತ್ತು. ಆದ್ರೆ ಅಯ್ಯರ್ ಮತ್ತು ಇಶಾನ್ ಕಿಶನ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ ಈ ಪಂದ್ಯದಲ್ಲಿ. ಹೌದು, ತಿಲಕ್ ವರ್ಮಾ ಒಬ್ಬರೇ ಒಂದು ಹೋರಾಟ ಆದ್ರೆ ಕೊಡ್ತಾರೆ, ಆದ್ರೂ ಕೂಡ ಪಂದ್ಯ ಗೆಲ್ಲಿಸಲು ಸಾಧ್ಯನೇ ಆಗ್ಲಿಲ್ಲ. ಇನ್ನು ಈ ಪಂದ್ಯ ನಮ್ಮ ಭಾರತ ತಂಡ 1 ರನ್ ನಿಂದ ಸೋತ ಬಳಿಕ ಮತ್ತು ಈ ಸರಣಿಯಲ್ಲಿ ವೈಟ್ ವಾಶ್ ಆದ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಮತ್ತು MS ಧೋನಿ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಮೊದಲಿಗೆ ಸಚಿನ್ ತೆಂಡೂಲ್ಕರ್ ಆದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಇಶಾನ್ ಕಿಶನ್ ರನ್ ಔಟ್ ಮತ್ತು 11 ಬಾಲ್ಗಳಲ್ಲಿ 12 ರನ್ ಗಳಿಸಿದ್ದ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಮಾಡಿದ ಎಡವೆಟ್ಟಿನಿಂದ ರನ್ ಔಟ್ ಆದರು. ಇದು ಭಾರತಕ್ಕೆ ಚೇತರಿಸಿಕೊಳ್ಳಲಾಗದ ಹೊಡೆತ ನೀಡಿತು ಮತ್ತು ಅಲ್ಲಿಂದನೇ ಭಾರತ ತಂಡ ಸೋಲಲು ಸ್ವಲ್ಪ ಕಾರಣವಾಯಿತು ಎಂದು ಸಚಿನ್ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಕಾರಣ ಕೂಡ ಕೊಟ್ಟಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಂತೆ ಈ ಪಂದ್ಯದಲ್ಲೂ ಕೂಡ ಮಧ್ಯಮ ಕ್ರಮಾಂಕ ಭಾರತದ ಕೈ ಹಿಡಿಯಲಿಲ್ಲ. ಇನ್ನು ತಿಲಕ್ ವರ್ಮಾ 55 ರನ್ ಗಳಿಸಿ ಏಕಾಂಗಿ ಹೋರಾಟ ನಡೆಸಿದ್ದನ್ನು ಬಿಟ್ಟರೆ ಉಳಿದವರು ಯಾರು ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ನಾಯಕ ಶ್ರೇಯಸ್ ಅಯ್ಯರ್ ಕೂಡ 10 ರನ್ ಗಳಿಸಿ ಸುಲಭವಾಗಿ ಔಟ್ ಆದರು ಮತ್ತು ಅಕ್ಷರ್ ಪಟೇಲ್ 18 ಬಾಲ್ಗಳಲ್ಲಿ 14 ರನ್ ಮತ್ತು ಶಿವಮ್ ದುಬೆ 16 ಬಾಲ್ಗಳಲ್ಲಿ 20 ರನ್ ಗಳಿಸಿ ಮತ್ತೊಮ್ಮೆ ವಿಫಲರಾದ್ರೆ ಆದರು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಭಾರತ ತಂಡ ಸೋಲಲು ಸುಲಭ ತುತ್ತಾಯಿತು ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತದ ಸೋಲಿನ ಬಗ್ಗೆ MS ಧೋನಿ ಅವರು ಕೂಡ ಮಾತಾಡಿದ್ದಾರೆ ಮತ್ತು ಇದಕ್ಕೆ ಪ್ರತಿಕ್ರಿಯೆ ಆದ್ರೆ ನೀಡಿದ್ದಾರೆ. ಇನ್ನು ಧೋನಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಸಣ್ಣ ತಂಡ ಆದಂತ ಐರ್ಲೆಂಡ್ ವಿರುದ್ಧ ಆದ್ರೆ ಸೋತಿದೆ ಮತ್ತು ನಮಗೂ ಕೂಡ ಎಲ್ಲರಿಗೂ ಕೂಡ ಬೇಜಾರಾದ್ರೆ ಇದೆ. ಆದರೆ ಭಾರತ ತಂಡಕ್ಕೆ ಹೋಲಿಸಿಕೊಂಡರೆ ಐರ್ಲೆಂಡ್ ತಂಡ ಸ್ವಲ್ಪ ಏನೋ ಸ್ಟ್ರಾಂಗ್ ಏನೋ ಇಲ್ಲ, ಆದ್ರೂ ಕೂಡ ಈ ಪಂದ್ಯದಲ್ಲಿ ಸೋತಿದೆ ಅಂತಂದ್ರೆ ಎಲ್ಲರೂ ಕೂಡ ಅಚ್ಚರಿ ಆಗುವಂತ ವಿಷಯ. ಈ ಪಂದ್ಯದಲ್ಲಿ ಸೋಲಿಗೆ ಪ್ರಮುಖ ಕಾರಣ ಅಂತಂದ್ರೆ ಓಪನರ್ ಬ್ಯಾಟ್ಸ್ಮನ್ ಆದಂತ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. ಏಕೆಂದರೆ ಇಬ್ಬರಲ್ಲಿ ಕೂಡ ಒಬ್ಬರು ಆಡಿದ್ರು ಕೂಡ ಈ ಪಂದ್ಯವನ್ನು ಗೆಲ್ಲಿಸಬಹುದಾಗಿತ್ತು. ಆದ್ರೆ ಇಬ್ರು ಕೂಡ ಕೈ ಕೊಟ್ಟಿರೋ ಕಾರಣದಿಂದಾಗಿ ಭಾರತ ತಂಡ ಸೋತಿದೆ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಪಾತ್ರ ನಿಭಾಯಿಸುವಲ್ಲಿ ಎಳವಿದ್ದಾರೆ ಅಂತಂದು MS ಧೋನಿ ಆದ್ರೆ ಹೇಳಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಬರುವಂತ ಪಂದ್ಯಗಳಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಆದ್ರೆ ನೀಡ್ರಿ ಮತ್ತು ಸ್ವಲ್ಪ ಸಣ್ಣ ಪ್ರಯೋಗಗಳನ್ನಾದ್ರೆ ಮಾಡ್ರಿ ಮತ್ತು ತಂಡಕ್ಕೆ ಒಳ್ಳೆಯದು ಎಂದು MS ಧೋನಿ ಆದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ಭಾರತ ಮತ್ತು ಐರ್ಲೆಂಡ್ ನಡುವಿನ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಇನ್ನು ಭಾರತ ಮತ್ತು ಐರ್ಲೆಂಡ್ ನಡುವಿನ 2ನೇ T20 ಪಂದ್ಯದಲ್ಲೂ ನಮ್ಮ ಭಾರತ ತಂಡ ಹೀನಾಯವಾಗಿ ಆದ್ರೆ ಸೋಲು ಕಂಡಿದೆ. ಇನ್ನು ಬೆಲ್ಫಾಸ್ಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟೀಂ ಇಂಡಿಯಾ ಐರ್ಲೆಂಡ್ ವಿರುದ್ಧ ಕೇವಲ 155 ರನ್ಗಳ ಗುರಿಯನ್ನು ಬೆನ್ನಟ್ಟಲಾಗದೆ 1 ರನ್ ಅಂತರದಿಂದ ಸೋಲು ಆದ್ರೆ ಕಂಡಿದೆ. ಇನ್ನು ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಐರ್ಲೆಂಡ್ ವಿರುದ್ಧ ಸರಣಿಯನ್ನಾದ್ರೆ ಸೋತಿದೆ. ಹೌದು ಸ್ನೇಹಿತರೆ, 20 ವರ್ಷಗಳಿಂದ ಭಾರತದ ಎದುರು ಒಂದೇ ಒಂದು ಪಂದ್ಯ ಗೆಲ್ಲದ ಐರ್ಲೆಂಡ್ ಇದೀಗ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಗೆದ್ದು
ಮತ್ತು T20 ಸರಣಿಯನ್ನು ವೈಟ್ ವಾಶ್ ಸಾಧಿಸಿ ಚರಿತ್ರೆ ಆದರೆ ನಿರ್ಮಿಸಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಟ್ ವಾಶ್ ಅಂತ ಬಂದಾಗ ನಮ್ಮ ಭಾರತ ತಂಡ ಸಣ್ಣ ತಂಡಗಳ ವಿರುದ್ಧ ಸೋತಿದ್ದು ಅತಿ ಹೆಚ್ಚು ಕಡಿಮೆ. ಅದರಲ್ಲಿ ಈಗ ಮತ್ತೊಂದು ದಾಖಲೆ ಆದ್ರೆ ಸೇರಿದೆ. ಹೌದು ಸ್ನೇಹಿತರೆ, 155 ರನ್ಗಳ ಚೇಸ್ ಆರಂಭಿಸಿದ ಭಾರತ ತಂಡ ಕೆಟ್ಟ ಆರಂಭ ಆದ್ರೆ ಪಡೆದುಕೊಂಡಿತು. ಆರಂಭಿಕರ ಆಟಗಾರ ಆದಂತಹ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಮೊದಲನೇ ಓವರ್ ನಲ್ಲಿಯೇ ಗೋಲ್ಡನ್ ಡಕ್ ಆದ್ರೆ ಆದರು. ಇನ್ನು ನಂತರ ಬಂದಂತ ನಮ್ಮ ಭಾರತ ತಂಡದ ಯುವ ನಾಯಕ ಮತ್ತು ಯಂಗ್ಸ್ಟರ್ ನಾಯಕ ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರು 10 ಬಾಲ್ ಅಲ್ಲಿ ಕೇವಲ 7 ರನ್ ಬಾರಿಸಿ ಕ್ರೀಸ್ ನಲ್ಲಿ ಜಾಸ್ತಿ ಹೊತ್ತು ಉಳಿಯಲಿಲ್ಲ, ಔಟ್ ಆಗಿ ಹೋದರು. ಇನ್ನು ಈ ಮೂವರು ಭಾರತೀಯರು ಜೈ ಮುಂಡ್ರಾ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಇನ್ನು 11 ಬಾಲ್ ಗಳಲ್ಲಿ 12 ರನ್ ಗಳಿಸಿದ ಇಶಾನ್ ಕಿಶನ್ ಕೂಡ ಆ ತರನೇ ನಿರಾಶೆ ಆದ್ರೆ ಮೂಡಿಸಿ ಔಟ್ ಆದರು. ಇನ್ನು 35 ರನ್ ಗಳಿಗೆ 4 ವಿಕೆಟ್ ಕಳೆದುಕೊಂಡಿದ್ದಂತ ಭಾರತ ತಂಡ ಹೀನಾಯ ಸೋಲಿನ ಭೀತಿ ಆದ್ರೆ ಎದುರಿಸುತ್ತಾ ಇತ್ತು. ಆದ್ರೆ ತಿಲಕ್ ವರ್ಮಾ 5ನೇ ವಿಕೆಟ್ ಜೊತೆ ಆಟದಲ್ಲಿ ಅಕ್ಷರ್ ಪಟೇಲ್ ಅವರೊಂದಿಗೆ 5ನೇ ವಿಕೆಟ್ ಗೆ 39 ರನ್ಗಳ ಜೊತೆ ಆಟ ಆದ್ರೆ ಹಂಚಿಕೊಂಡರು. ಇನ್ನು ತಂಡಕ್ಕೆ ಚೇತರಿಕೆ ಕೂಡ ನೀಡಿದರು. ಆನಂತರ ಅಕ್ಷರ್ ಪಟೇಲ್ ಅವರು ಕೂಡ ಔಟ್ ಆಗ್ತಾರೆ. ಹೌದು ಸ್ನೇಹಿತರೆ, ಅಕ್ಷರ್ ಪಟೇಲ್ ಅವರು 20 ಬಾಲ್ ಗಳಲ್ಲಿ 16 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು 6ನೇ ವಿಕೆಟ್ ಜೊತೆ ಆಟ ತಿಲಕ್ ವರ್ಮಾ ಅವರು ಶಿವಮ್ ದುಬೆ ಜೊತೆ ಆದ್ರೆ ನಡೆಸುತ್ತಾರೆ. ಹೌದು ಸ್ನೇಹಿತರೆ, 6ನೇ ವಿಕೆಟ್ ಜೊತೆ ಆಟದಲ್ಲಿ 35 ರನ್ಗಳ ಜೊತೆ ಆಟ ಹಂಚಿಕೊಂಡರು ಮತ್ತು ಭಾರತವನ್ನು 100 ರನ್ ಗಡಿ ಆದ್ರೆ ದಾಟಿಸುತ್ತಾರೆ. 46 ಬಾಲ್ಗಳಲ್ಲಿ 3 4 1 ಸಿಕ್ಸರ್ ಸಹಿತ 55 ರನ್ ಗಳಿಸಿದ್ದಂತ ತಿಲಕ್ ವರ್ಮಾ 19ನೇ ಓವರ್ ನಲ್ಲಿ ಮ್ಯಾಥ್ಯೂ ಐರ್ಲ್ಯಾಂಡ್ ಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಈ ವಿಕೆಟ್ ನೊಂದಿಗೆ ಭಾರತದ ಗೆಲುವಿನ ಆಸೆ ಸ್ವಲ್ಪ ಕಮರಿತ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಹಿಂದೆ ಪಾದಾರ್ಪಣೆ ಮಾಡಿದ್ದಂತ ಸೂರ್ಯನ್ ಹೆಗ್ಡೆ ಅವರು ಕೇವಲ 1 ರನ್ ಗಳಿಸಿ ಔಟ್ ಆಗ್ತಾರೆ. ಆದ್ರೆ ಹರ್ಷಿತ್ ರಾಣಾ ಮಾತ್ರ 10 ಬಾಲ್ ಅಲ್ಲಿ 21 ರನ್ ಸಿಡಿಸಿ ಪಂದ್ಯವನ್ನ ಗೆಲುವಿನ ಸನಿಯ ಆದ್ರೆ ತಂದು ಕೊಟ್ಟರು. ಆದ್ರೆ ಪಂದ್ಯವನ್ನು ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಹೌದು ಸ್ನೇಹಿತರೆ, ಕೊನೆಗೆ ಭಾರತ ತಂಡ ಕೇವಲ 1 ರನ್ ಇಂದ ಸೋಲೊಪ್ಪಿಕೊಂಡಿದೆ ಅಂತಾನೆ ಹೇಳ್ಬಹುದು. ಇನ್ನು ಐರ್ಲೆಂಡ್ ಪರ ಜೈ ಮುಂಡ್ರಾ 32 ರನ್ ನೀಡಿ 2 ವಿಕೆಟ್ ಪಡೆದರೆ ಅವರಿಗೆ ಸಾಥ್ ನೀಡಿದಂತ ಐರ್ಲೆಂಡ್ ಅವರು ಕೂಡ 26 ರನ್ ನೀಡಿ 3 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಇನ್ನು ಮ್ಯಾಥ್ಯೂ ಹಂಫ್ರೆಸ್ ಅವರು ಕೂಡ 28 ರನ್ ನೀಡಿ 1 ವಿಕೆಟ್ ತೆಗೆದರೆ ಹ್ಯಾರಿ ಟೇಕರ್ ಅವರು ಕೂಡ 40 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿಗೆ ರೂವಾರಿ ಆತರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತೀಯರ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡ್ಲೇ ಇಲ್ಲ. ಇನ್ನು ನಮ್ಮ ಭಾರತದ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. 20 ವರ್ಷಗಳಿಂದ ನಮ್ಮ ಭಾರತ ಎದುರು ಒಂದೇ ಒಂದು ಪಂದ್ಯ ಗೆಲ್ಲದ ಐರ್ಲೆಂಡ್ ತಂಡ ಇದೀಗ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಗೆದ್ದು ಸರಣಿಯನ್ನು ವೈಟ್ ವಾಶ್ ಮಾಡಿದೆ ಅಂದ್ರೆ ನೀವೇ ತಿಳ್ಕೊಳ್ಳಿ ಯಾವ ರೇಂಜ್ ಗೆ ನಮ್ಮ ಟೀಮ್ ಇಂಡಿಯಾದ ಡೌನ್ ಫಾಲ್ ಆದ್ರೆ ಕಾಣ್ತಾ ಇದೆ ಅಂತ. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿದೆ T20 ಸರಣಿಯನ್ನ. ಹೌದು ಸ್ನೇಹಿತರೆ, ಒಂದು ಪಂದ್ಯ ಅಲ್ಲ 2ಕ್ಕೆ 2 ಪಂದ್ಯ ಸೋತಿದೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಗನು ಕೂಡ ಅವಮಾನ ಆದ್ರೆ ಆಗುತ್ತೆ. ಏಕೆಂದ್ರೆ ನಮ್ಮ ಭಾರತ ತಂಡ ಕ್ರಿಕೆಟ್ ನಲ್ಲಿ ರಾಜನ್ ಅಂತಾದ್ರೆ ಮರಿತಾ ಇತ್ತು. ಅದು ಎಸ್ಪೆಷಲಿ T20I ಅಂತ ಬಂದಾಗ ಅಂತ T20I ನಲ್ಲಿ ಬಂದ್ಬಿಟ್ಟು ಈ ರೀತಿ ಸಣ್ಣ ಕ್ರಿಕೆಟ್ ನ ಸಣ್ಣ ಟೀಮ್ ಆದಂತ ಮತ್ತು ಶಿಶು ಟೀಮ್ ಆದಂತ ಐರ್ಲೆಂಡ್ ವಿರುದ್ಧ ಸೋತಿದೆ ಅಂದ್ರೆ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಬೇಜಾರಾಗೋ ವಿಚಾರ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.